3 ವರ್ಷ ತಿರುಗಾಟ ಆಗಿ ಧರ್ಮಸ್ಥಳ ಮೇಳದಿಂದ ಬಿಡುವಂತ ಸಂದರ್ಭ ಬರ್ತದೆ. ಆದ್ರೆ ಒಂದು ವಿಚಾರವನ್ನ ಕೇಳಬೇಕು. ಧರ್ಮಸ್ಥಳ ಮೇಳದಲ್ಲಿ ದಿಗ್ಗಜ ಕಲಾವಿದರನ್ನು ನೀವು ಕಂಡಿದ್ದೀರಿ. ಅಲ್ಲಿದ್ದಂತಹ ಅತ್ಯದ್ಭುತ ವೇಷಧಾರಿಗಳ ಬಗೆಗೆ ಒಂದು ಚೂರು ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿ. ಶ್ರೀಧರ್ ಭಂಡಾರಿಗಳಾಗಿರ್ಬಹುದು, ಕುಂಬ್ಳೆ ಅವರಾಗಿರ್ಬಹುದು, ಗೋವಿಂದ ಭಟ್ರಾಗಿರ್ಬಹುದು, ಅವರ ಬಗ್ಗೆ ನೀವು ಅವರ ವೇಷವನ್ನೆಲ್ಲ ನೋಡಿದ್ದೀರಿ. ಮದ್ದಳೆಯಲ್ಲಿ ಇದ್ರಿ, ಚೆಂಡೆಯಲ್ಲಿ ಇದ್ರಿ. ಏನು ಅವರ ಬಗ್ಗೆ ಒಂದಷ್ಟು ಈಗಿನ ಕಲಾವಿದರಿಗೆ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿ. ಯಾಕಂದ್ರೆ ಆವಾಗಿನ ಕಲಾವಿದರ ಒಂದು ರೀತಿಯೇ ಬೇರೆ, ಈಗಿನ ಕಲಾವಿದರ ರೀತಿಯೇ ಬೇರೆ. ಒಂದೊಂದಕ್ಕೆ ತಯಾರಿ ಆಗುವ ಕಲಾವಿದರೇ ಈಗ ಇರುವುದು. ಆಗ ಒಬ್ಬ ಕಲಾವಿದ ಅಂತ ಹೇಳಿದ್ರೆ ಅವನ ನಿತ್ಯವೇಷದಿಂದ ಪ್ರಾರಂಭ ಆಗಿ ಅವ ನೇರವಾಗಿ ಸುರಿವೇಶಕ್ಕೆ, ಮೇನ್ ಸುರಿವೇಶಕ್ಕೆ, ಇಲ್ಲ ನೇರವಾಗಿ ಖಳನಾಯಕಕ್ಕೆ ಹೋದದ್ದಿಲ್ಲ ಮೊದಲಿನ ಕಲಾವಿದ. ಅವನು ನಿತ್ಯವೇಷ ಎಲ್ಲಾ ವೇಷಗಳನ್ನು ಮಾಡಿ ಮಾಡಿ ಸುರಿವೇಶ ಮಾಡಿ ಗೋವಿಂದ ಸುರಿವೇಶ ಮಾಡಿದ್ದಾರೆ. ಸುರಿವೇಶ ಮಾಡಿ ಮಾಡಿ ಹೀಗೆ ಮುಂದೆ ಮುಂದೆ ಮತ್ತು ಅಮೋಘ ಅವರದ್ದೊಂದು ಸಾಧಕ. ನಾವು ಚಂಡಮದ್ದಲೆಯವರು ಹೇಗೆ ಸಾಧಕ ಮಾಡ್ತಾರೆ ಹಾಗೆ ಪುಸ್ತಕ ಓದಿಕೊಂಡು ಮತ್ತೆ ಇಡೀ ಆಟವನ್ನು ರಾತ್ರಿಯಿಂದ ಬೆಳಿಗ್ಗೆ ತನಕ ಎಲ್ಲ ಕಲಾವಿದರು ನೋಡ್ತಾರೆ. ಅವ್ರು ಏನು ಮಾಡ್ತಾರೆ, ಇವರೇನು ಮಾಡ್ತಾರೆ. ಈಗ ನೋಡಿ ಅದಿಲ್ಲ. ಅವನವನ ಪಾತ್ರ ಆದ ಕೂಡಲೇ ಬೈಕ್ ಇಟ್ಕೊಂಡು ಎದ್ದುಕೊಂಡು ಹೋದ. ಅಂದ್ರೆ ಇಡೀ ಪ್ರಸಂಗದ ನಡೆಯನ್ನು ಅಭ್ಯಾಸ ದಿವಸ ಅಭ್ಯಾಸ ಮಾಡ್ತಿದ್ದಾರೆ. ಆದ ಕಾರಣ ಅವರು ಒಳ್ಳೆ ಅರ್ಥಧಾರಿಗಳಾಗಿದ್ದಾರೆ, ವೇಷಧಾರಿಗಳಾಗಿದ್ದಾರೆ. ರಂಗದಲ್ಲಿ ಕಸುಬು ಕೂಡ ಹಾಗೆ ಇತ್ತು ಅಂತ ಇತ್ತು ಕಸುಬು. ಅದು ಅಮೋಘ. ನನಗೆ ಅದು ಕೆಲವು ಸಲ ನಾನು ಸೇರಿದ ವರ್ಷ ಅಲ್ಲಿ ಮಹಾಬ್ರಾಹ್ಮಣ ಪ್ರಸಂಗ, ಗೋವಿಂದ ಭಟ್ರ ಕೌಶಿಕ ಬೆರಗು ಕಣ್ಣಿಂದ ನೋಡ್ತಿದ್ದೆ ನನ್ನ ಕೌಶಿಕನ. ಅಂದ್ರೆ ನಾನು ಹಿಮ್ಮೇಳಕ್ಕೆ ಅಲ್ಲಿ ಒತ್ತು ಮೊದಲಾಗಿ ಇದ್ದ ಕಾರಣ ಸುರಿಯಿಂದ ಕಡೆ ತನಕ ಅದನ್ನು ಎಲ್ಲವರ ಅರ್ಥಗಾರಿಕೆಯಿಂದಲಾಗಿದ್ದು ವೇಷಗಳನ್ನು, ನಾಟ್ಯಗಳನ್ನು ಅನುಭವಿಸಿ. ಅದೇ ಮರುದಿವಸ ಬೆಳಿಗ್ಗೆ ಅದೊಂದು ಸಣ್ಣ ಕತೆ. ನಾನು ಮೇಳಕ್ಕೆ ಸೇರಿದ ಪ್ರಥಮದಲ್ಲಿ 1 ವಾರ ಈ ಕೆಲಸದ ಒತ್ತಡ ನನ್ನ ಶರೀರಕ್ಕೆ ಜಾಸ್ತಿ ಆಗಿ ಹೋದಲ್ಲಿ ನಿದ್ದೆ, ಕೈಯೆಲ್ಲ ಮುಖ್ಯವಂತೂ ರಾತ್ರಿ ಮೊದಲು ಬಳಸುವಾಗ. ಇಂಥ ಸಂದರ್ಭದಲ್ಲಿ ಉಮೇಶ್ ಶೆಟ್ಟಿ, ಸದಾಶಿವ ಶೆಟ್ಟಿ ಇವರೆಲ್ಲ ನನಗೆ 1 ವರ್ಷ ಮೊದಲು ಸೇರಿದ್ರು. ಅವರೆಲ್ಲ ನನಗೆ ಬಟ್ಟೆಯನ್ನು ಹಿಂಡಿ ಕೊಡುದು. ಇವರೆಲ್ಲ ಊಟ ಮಾಡಿ ಎದ್ದು ಹೋದ್ರು ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಕೈಯಲ್ಲೆಲ್ಲ ಬುಕ್ಕೆ ಅಂಥದ್ದೆಲ್ಲ ಪರಿಸ್ಥಿತಿಗಳಲ್ಲಿ ಅವರೆಲ್ಲ ನನ್ನ ತಮ್ಮನಾಗಿ ನೋಡಿದ್ದಾರೆ. ಈಗ ಉದಾಹರಣೆ ಧರ್ಮಸ್ಥಳ ಮೇಳದಲ್ಲಿ ಅಭಿಮನ್ಯು, ರಕ್ತರಾತ್ರಿ ಅಂತಹ ಪ್ರಸಂಗಗಳು ಬರ್ತಿತ್ತು, ನೀವು ನೋಡಿದ್ದೀರಿ. ಆ ಪ್ರಸಂಗದಲ್ಲಿ ಅಭಿಮನ್ಯುವಿನ ವೇಷವನ್ನು ಮಾಡ್ತಿದ್ದಂತಹವರು ಯಾರು? ಶ್ರೀಧರ್ ಭಂಡಾರಿಗಳ ಅಥವಾ ನೀವು? ಅದರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿಕೊ. ಶ್ರೀಧರ್ ಭಂಡಾರಿ ಅವರೇ ಮಾಡ್ತಿದ್ದದ್ದು. ಆಮೇಲೆ ಕೆಲವು ಸಲ ನಾನು ಮೇಳದಲ್ಲಿ ಇದ್ದ 3ನೇ ವರ್ಷಕ್ಕಾಗುವ ಶ್ರೀಧರ್ ಭಂಡಾರಿ ಬಿಟ್ಟಿದ್ದು. ಮೇಳ ಬಿಟ್ಟು ಅವರು ಪುತ್ತೂರು ಮೇಳ ಮಾಡಿ ಆವಾಗ ಒಬ್ಬರ ಉಮೇಶ್ ಶೆಟ್ಟಿ ಇವರೇ ಮಾಡ್ತಿದ್ದರು ಅಭಿಮನ್ಯು. ಅಂದ್ರೆ ನಮಗೆ ಆಗಿನ ಕಲಾವಿದರಿಗಾಗಲಿ ಭಾಗವತರಿಗಾಗಲಿ ವೇಷ ಯಾವುದು ಅಂತ ಮುಖ್ಯ. ಕಲಾವಿದ ಯಾರು? ನಾನು ಎಷ್ಟೋ ಸಲ ಹೇಳಿದ್ದೇನೆ ಇದನ್ನು. ನಮಗೀಗ ಮಹಿಷಾಸುರ ಪ್ರವೇಶ ಅಂತ ಹೇಳಿದ್ರೆ ಸಾಕು, ಅದು ಮಹಿಷಾಸುರ ಪ್ರವೇಶಕ್ಕೆ ಬಳಸೋದು. ಈಗ ಏನು ಆಗಿದೆ ಅಂತ ಹೇಳಿದ್ರೆ ಮಹಿಷಾಸುರ ಯಾರು ಅಂತ ಅವನಿಗೆ ಸರಿಯಾಗಿ ಬಳಸೋದು. ಅವನಿಗೆ ಸರಿಯಾಗಿ ಬಳಸೋದು ಈಗ ಮೊದಲೇ ಯಾರು ಅಲ್ಲ, ಅವ್ರು ಪ್ರಯೋಜನ ಇಲ್ಲ ಅಂತ ಬಳಸೋದು. ಅಭಿಮನ್ಯು ಅದೇ ರೀತಿ. ಅಭಿಮನ್ಯು ಆಗಿ ರಕ್ತರಾತ್ರಿ ಆಗಿ ಇಂಥದ್ದಿದ್ರೆ ಅಭಿಮನ್ಯು ಮತ್ತು ಅದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಸ್ವಾಭಾವಿಕವಾಗಿ ಅದನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಅನುಭವಿಸುವ ಕಲಾವಿದರೇ ಶ್ರೇಷ್ಠ. ಸುಂದರ ಯಾರನ್ನು ಆಲೋಚನೆ ಮಾಡಿ ದುಃಖ ರಸದಲ್ಲಿ ಆದ್ರೂ ಅವರು ಸ್ವಲ್ಪ ಗಟ್ಟಿ ಸ್ವರದಲ್ಲಿ ನಿರರ್ಗಳ ಮಾತಾಡ್ತಾರೆ. ದುಃಖ ರಸಕ್ಕೆ ಇಷ್ಟು ಬೇಕಂತ ಹೇಳಿದ್ರೆ ಅವರ ಆ ಒಂದು ಮಾಡಿಕೊಂಡು ಹೋಗುವಂತ ರೀತಿಯಲ್ಲಿ ಅದು ಬೇಕು ಅಂತ ನಾನು ಅದನ್ನು ಇನ್ನೊಬ್ಬ ಮಾಡಿದ್ರೆ ನಾವೀಗ ಈ ಎಂಬಗಟ್ಟೆ ಅವ್ರದ್ದೆಲ್ಲ ಸ್ವಲ್ಪ ನಾಟಕೀಯ ಶೈಲಿ ಆಗ್ತಿತ್ತು. ತುಂಬಾ ಚಂದ ಅಂದ್ರೆ ತುಂಬಾ ಚಂದ. ಮತ್ತೆ ಅದು ನನಗೆ ಏನಾಗ್ತದೆ ಅಂದ್ರೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಒಬ್ಬನೇ ಮದ್ಲೆಗಾರ, ಒಬ್ಬನೇ ಭಾಗವತ, ಒಬ್ಬನೇ ಚೆಂಡಗಾರ ಇದ್ರೆ ಅವನಿಗೆ ಪ್ರಸಂಗದ ಫುಲ್ಲು ನಡೆಗಳು ಗೊತ್ತಿರ್ತದೆ ಒಂದು. ಮತ್ತೆ ಎಲ್ಲಿಗೆ ಎಷ್ಟೊತ್ತಿಗೆ ಎಷ್ಟು ಮಾಡಬೇಕು ಅಂತ ಗೊತ್ತಿರ್ತದೆ. ಅದು ಗೊತ್ತಿಲ್ಲದೆ ಈಗಿನ ಪ್ರಾಬ್ಲಮ್. ಈಗಿನ ಕಲಾವಿದರ ಭಾಗವತರದ್ದಾಗ್ಲಿ ಗಂಟೆಗೊಮ್ಮೆ ಭಾಗವತ ಚೇಂಜ್ ಆಗುವ ಕಾರಣ ಆ 1 ಗಂಟೆಯಲ್ಲಿ ನಾನು ಯಾವುದನ್ನೆಲ್ಲ ಹಾಕಬೇಕು ಅಂತ ಆಲೋಚನೆ ಮಾಡ್ತಾನೆ. ಉದಯ ಆಗಬೇಕಾದ್ರೆ ಆಗ್ಲಿ ಅದನ್ನೆಲ್ಲ ಹಾಕ್ತಾನೆ. ಅವ್ರು ಸ್ಪೀಡ್ ಇಂದಲೇ ಶುರು ಮಾಡಿ 2ನೇ ಭಾಗವತ ಇವನಿಗೆ ಕಡಿಮೆ ಆಗಬಾರ್ದು ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಕೇಳುವ. ಹಿಮ್ಮೇಳದವರಿಗೆ ಏನಾಗ್ತದೆ ಅಂದ್ರೆ ನಿತ್ಯೇಶ್ವರ ದೇವೇಂದ್ರವರ ಬಲಕ್ಕೆ ಒಂದು ಇದ್ದದ ಭಾಗಕ್ಕೆ ಒಬ್ಬ ಹಿಮ್ಮೇಳದ, ಮತ್ತೆ 2ನೇಗಾಗುವ ಮತ್ತೊಬ್ಬ ಚೇಂಜ್. ಅವು ಏನ್ ಮಾಡ್ತಾರೆ ಅಂದ್ರೆ ನಾಯಕನಿಗೆ ಬಾರಿಸುವಂತ ಒಂದು ಸ್ಪೀಡ್ ಅಲ್ಲ, ಆ ಗಟ್ಟಿ ಬೆಟ್ಟುಗಳು ನಿತ್ಯವೇಷದಲ್ಲಿ ಬಾರಿಸ್ತಾನೆ. ದೇವೇಂದ್ರ ಬಾಲಕ ಬಾರಿಸ್ತಾನೆ. ಈಗಿನ ಕಾಲದಲ್ಲಿ ಕಾಲಗತಿಗಳೆಲ್ಲ ಹೋಗಿದೆ.
ನಾಟಕ ಹೋಗಿದೆ ಅಂತ ಹೇಳಿದ್ರೆ ಈ ಕಲಾವಿದರನ್ನೇ ದೂರ ಪರಿಸ್ಥಿತಿ ಅಲ್ಲ, ಇಷ್ಟು ಬದಲಾವಣೆ ಆದ ಕಾರಣ, ಹೌದು ಗಂಟೆಗೊಮ್ಮೆ ಬದಲಾವಣೆ ಆದ ಕಾರಣ ಇದಾದ್ರೆ ಚಂಡಮದ್ಲೆಯವರಾದ್ರೂ ಉಂಟಲ್ಲ, ನನ್ನಲ್ಲಿ ಇದ್ದದ್ದೆಲ್ಲ ತೋರಿಸ್ಬೇಕು. ಹೌದು ಹೌದು ಹೌದು. ಇವಾಗ ಇಷ್ಟು ಗಲಾಟೆ ಮಾಡಿ ಸುರಿರವಿ ಎದ್ದು ಹೋದ್ರೆ ಎರಡನೇ ಚಂಡೆ ಬರುವಾಗ ಸ್ವಲ್ಪ ಶಿಸ್ತಿನಲ್ಲಿ ಇದ್ರು ಅವನು ಹೊರಡ್ತಾನೆ. ಯಾಕಂದ್ರೆ ಅವ್ನು ಇಷ್ಟು ಮಾಡಿ ಹೋಗಿದ್ದಾನೆ, ಇದರಿಂದ ಒಳ್ಳೇದು ಅಂತ ನಾನು ಆಗ್ಬೇಕಲ್ಲ. ಮತ್ತೆ ಈಗ ಮೇಳದಲ್ಲಿ 3-4 ಜನ ಹಿಮ್ಮೇಳ ಭಾಗವತರು, ಮದ್ದಳೆಗಾರರು, ಜೆಂಡೆಗಾರರು ಎಲ್ಲ ಇರುವುದರಿಂದ ಅದೇ ಅದಕ್ಕೆ ನಾನು ಹೇಳುದು, ಹಾಗಂತ ಇವರು ಮಾಡಿದ ತಪ್ಪ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾನು ವಾದಿಸ್ತೇನೆ, ತಪ್ಪಲ್ಲ. ಯಾಕೆಂದ್ರೆ ಅವನಿಗೆ 1 ಗಂಟೆ ಸಿಕ್ಕಿದ ಅವಕಾಶದಲ್ಲಿ ಅವ ಇದ್ದದ್ದನ್ನೆಲ್ಲ ಪ್ರತಿಭೆಯನ್ನು ತೋರಿಸಬೇಕು ನೋಡಿ. ಸುರೇಶದವರಿಗೆ ಅಷ್ಟೇ, ಸುರೇಶ ಮಾಲಿನಿ ಎಲ್ಲ ಆದ್ರೆ ತಪಸ್ಸುಗೊಂಡು ಅಂತ ಮಾಲಿನಿ ಫುಲ್ಲು ಡ್ರೆಸ್ ಹಾಕೊಂಡು ರಾಣಿಯಾಗಿ ಬರುವಂತ ಕ್ರಮ ಇಲ್ಲ. ಈಗ ಹೋಗ್ತಾನೆ, ಯಾಕಂದ್ರೆ ಅವ ಮೈನ್ ಸುರೇಶ, ಎರಡನೇ ಸುರೇಶ, ಅವು ಸರಿಯಾಗಿ ಡ್ರೆಸ್ ಹಾಕಿಕೊಂಡು ನಾನಿಗೆ ತಪಸ್ಸಿಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಈಗ ಬಹುತೇಕ ಮೇಳದಲ್ಲಿ ಮಾಲಿನ್ಯ ಕುಣಿಯುವಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿ ಅದನ್ನ ಚಾಲುನಾಟ್ಯ ಎಲ್ಲ ನಿಂತಿದೆ. ಹೌದಲ್ಲ, ಪ್ರಾರಂಭ ಆಗಿದೆ, ಆ ಕಾಲದಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಕಾಲದಲ್ಲಿ ಒಂದೊಂದು ಅಪಸವ್ಯಗಳು ಪ್ರಾರಂಭ ಆಗಿದೆ, ಆಗಲಿಲ್ಲ ಅಂತ ನಾನು ಯಾವತ್ತು ಹೇಳುದು. ಆದ್ರೆ ಪ್ರಾರಂಭ ಆದ್ರೂ ಶಿಸ್ತಿನಲ್ಲಿ ಇತ್ತು. ಒಂದು ಕ್ಯಾಸೆಟ್ ಹಾಕಿದ್ರೆ ಆ ಪದ್ಯ ಕೇಳಿದ್ರೆ, ಇಲ್ಲಂದ್ರೆ ಆ ಚಂಡಮದ್ಲೆ ಕೇಳಿದ್ರೆ ಇದು ಯಕ್ಷಗಾನ ಅಂತ ಹೇಳುವಂತ ಒಂದು ಸ್ಥಿತಿಯಲ್ಲಿ ಇತ್ತು. ಹೌದು. ಈಗ ಅದಿಲ್ಲ. ಈಗ ನೀವು ಅರ್ಥಗಾರಿಕೆ ಆಗಿ ಯಕ್ಷಗಾನದ ಅರ್ಥಗಾರಿಕೆ ಇರುವಂತ ಒಂದು ದಾಟಿ ಸ್ವರ ನಾಟಕೀಯ ಶೈಲಿಯಲ್ಲಿ ಇರ್ತದ, ಭಾಷಣಕ್ಕೆ ಇರ್ತದ, ಪ್ರವಚನಕ್ಕೆ ಇರ್ತದ. ಇದು ಕೆಲವು ದೊಡ್ಡ ದೊಡ್ಡ ಪ್ರವಚನಕಾರರು ಕೆಲವು ಸಲ ಯಕ್ಷಗಾನದಲ್ಲಿ ಅರ್ಥಧಾರಿಗಳಾಗ್ತದೆ ಆಗಿರ್ತಾರೆ. ಅದು ಕೇಳಿದ ಕೂಡಲೇ ಗೊತ್ತಾಗ್ತದೆ ಇವರು ಯಕ್ಷಗಾನ ಪ್ರೊಫೆಷನ್ ಅಲ್ಲ ಅಂತ ಹೇಳಿ ಕೂಡಲೇ ಗೊತ್ತಾಗ್ತದೆ. ಆ ರೀತಿಯಲ್ಲೇ ತಯಾರಿ ಆಗಿಕೊಂಡು ಹೋಗ್ತದೆ, ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು. ಆಮೇಲೆ ಧರ್ಮಸ್ಥಳ ಮೇಳ ಬಿಟ್ಟ ಕಾರಣ ನಾನು ಬೆಂಗಳೂರಿಗೆ ಹೋಗ್ಬೇಕು. ಈ ಜಾಗ ತೆಗೆದ ನಂತರ ಪುನಃ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಮನಸ್ಸಿತ್ತು, ಬೇರೆ ಮೇಳಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಹೋಗ್ಬೇಕು ಅಂತ ಮನಸ್ಸಿಲ್ಲ. ಆದ್ರೆ ಅಲ್ಲಿ ಏನಾಯ್ತು ಅಂದ್ರೆ ನಾನು ಬಿಟ್ಟಿದ್ದೇನಲ್ಲ, ಆ ಕಾರಣಕ್ಕೆ ಕೇಶವ ಭಟ್ರೆ ಅಂತಿತ್ತು, ಅವರನ್ನು ಉತ್ತಮ ಮಾಡಿ. ಮತ್ತೆ ಆ ಕಾಲದಲ್ಲಿ ಇನ್ನೊಬ್ಬ ಬರ್ತೇನೆ ಅಲ್ಲಿ ಚಾನ್ಸ್ ಇಲ್ಲ, ಅಲ್ಲಿ ಒಬ್ಬ ಮೊದಲಿಗಾರ ಹಾಗೆ ಅದು ಬಿಟ್ಟೆ ಹೋಯ್ತು. ಹಾಗೆ ಮನೆಯಲ್ಲಿ ಇದ್ದಾನ, ಆ ವರ್ಷ ತಿರುಗಾಟ ಇಲ್ಲ ಅಂತೇಳಿ. ಇಲ್ಲೇನಾಯ್ತು, ಪುತ್ತೂರು ಮೇಳ ಪ್ರಾರಂಭಕ್ಕೆ 2ನೇ ವರ್ಷಕ್ಕೆ ಆಗುವಾಗ ಅಲ್ಲಿ ಸುರಿನ ವರ್ಷ ದಿನೇಶ ಮಂಡಲ ಪಂಥಕ್ಕೆ, 2ನೇ ವರ್ಷ ಶ್ರೀಧರ ಹೆಬ್ಬಾರ್ ಅಂತ ಧರ್ಮಸ್ಥಳದಲ್ಲಿ ಶಿವವೇಶ ಮಾಡ್ತಾ ಇದ್ರು. ಅವರು ಆಡ್ತಿದ್ರು ಬಡಗಿ ಶೈಲಿ ಹಾಡು. ಪುತ್ತೂರು ಮೇಳಕ್ಕೆ ಭಾಗವತರಾಗಿ ಬಂದರು. ಅಲ್ಲಿ ಏನಾಗಿದೆ ಅಂತಂದ್ರೆ ಅವರು ತಾಳ ಹಿಡಿದು ಪದ್ಯ ಹೇಳುವಂತಹದ್ದು, ಜಾಗಟ ಕೋಲಿ ಹಿಡಿದು ಅದು ಒಟ್ಟಾರೆ ಏನೆಲ್ಲ ಲಯ ಇತ್ತು. ಈ ಕೋಲಿನ ಬೆಟ್ಟು ಬೀಳ್ತಿರ್ಲಿಲ್ಲ ತಾಳಕ್ಕೆ ಸರಿಯಾಗಿ. ಅಲ್ಲಿದ್ದ ಮೊದಲಗಾದಿಗಳಿಗೆ ಅದು ಸಮಸ್ಯೆ ಆಗ್ತದೆ. ಮತ್ತೆ ಅವರು ಹೇಳಿದ್ರು ಅಮ್ಮಣ್ಣ ಯಾರು ಕರ್ಕೊಂಡೋಗಿ, ಹಾಗೆ ಶ್ರೀಧರಣ್ಣನ ಕರ್ಕೊಂಡು ಮತ್ತೆ ಪುತ್ತೂರು ಮೇಳ ತಿರುಗಾಟ, ಆಮೇಲೆ ಹಾಗೆ ತುಳುವರ ಸಂಘ ಮೇಳ ತಿರುಗಾಟ. 3 ವರ್ಷ ತಿರುಗಾಟ ಮಾಡಿ ಧರ್ಮಸ್ಥಳ ಮೇಳದಿಂದ ಹೊರಗೆ ಬಂದು ತದನಂತರ ಪುತ್ತೂರು ಮೇಳಕ್ಕೆ ಸೇರ್ಪಡೆಯನ್ನಗೊಳ್ತೀರಿ. ಪುತ್ತೂರು ಮೇಳದಲ್ಲಿ ಹೇಗೆ, ಎಷ್ಟು ವರ್ಷ ತಿರುಗಾಟ ಮಾಡಿದ್ರಿ? ಪುತ್ತೂರು ಮೇಳದಲ್ಲಿ 1 ವರ್ಷ ಇತ್ತು. 1 ವರ್ಷ ತಿರುಗಾಟ ಮಾಡಿದ್ರಿ. ಯಾರೆಲ್ಲ ಕಲಾವಿದರು ಇದ್ರು? ಆವಾಗ ಶ್ರೀಧರ ಭಂಡಾರಿಯವರು, ಆಮೇಲೆ ಮೂಡಬಿದ್ರೆ ಹೆಸರು ಮಾಧವ ಶೆಟ್ಟರು, ಒಳ್ಳೆ ಒಳ್ಳೆ ಕ್ರಿಶ್ಚಿಯನ್. ಆ ಸಂದರ್ಭ ಶ್ರೀಧರ ಭಂಡಾರಿಗಳು ಧರ್ಮಸ್ಥಳ ಮೇಳ ಬಿಟ್ಟು ಆಮೇಲೆ 1 ವರ್ಷ ಇವರಿದ್ರು, ಮಲ್ಪೆ ರಾಮದಾಸ್ ಸ್ವಾಮಿಗಳಿದ್ರು. ದೊಡ್ಡ ದೊಡ್ಡ ಸೆಟ್, ಒಳ್ಳೆ ಸೆಟ್ ಇತ್ತು. 1 ವರ್ಷ ನಾರಾಯಣ ಶೆಟ್ಟರು 1 ವರ್ಷ ಪುತ್ತೂರು ಮೇಳದಲ್ಲಿ ತಿರುಗಾಟ ಮಾಡಿದ್ರಿ. ಅಲ್ಲಿಂದ ಆವಾಗ ತುಳು ಪ್ರಸಂಗ ಸೇರಿದ್ದಲ್ಲ, ತುಳು ಪ್ರಸಂಗಗಳ ಆಗ್ತಾ ಇತ್ತು. ಅದು ತುಳು ಪ್ರಸಂಗ, ಪುತ್ತೂರದ ಮುತ್ತೂರಲ್ಲಿ ತುಳು ಪ್ರಸಂಗ ಕೆಲವೆಲ್ಲ ನೆನಪುಂಟು. ಆಮೇಲೆ ಯಾರು ಕಲ್ತಾರೆ ಅದಕ್ಕೆ ಅಂದ್ರೆ ಒಬ್ಬ ಮೊದಲಗಾರ ಆದಿತ್ತು ಜನ ಗೊತ್ತಾದ್ರೆ, ಯಜಮಾನಿಗೆ ಗೊತ್ತಾದ್ರೆ ಸ್ವಲ್ಪ ಸ್ವಲ್ಪ ಸಂಬಳ ಜಾಸ್ತಿ ಏನಿತ್ತು, ನಾನು ಇಷ್ಟು ಕೊಡ್ತೇನೆ ಬನ್ನಿ. ಹಾಗೆ ಅರುವ ಮೇಳ ಆಯ್ತು, ಬಪ್ಪನಾಡು ಪುತ್ತೂರು ಮೇಳ ಆಯ್ತು. ಪುತ್ತೂರು ಮೇಳದಿಂದ ಮತ್ತೆ ಅರುವ ಮೇಳಕ್ಕೆ ಬಂದ್ರಿ. ಹೊಸತಾಗಿ ಅರುವ ಮೇಳ, ಅಳವಂಗಡಿ ಮೇಳ. ಯಾರ ಒಡೆತನದಲ್ಲಿ? ಅರುವ ನಾರಾಯಣ ಶೆಟ್ಟ. ಅಲ್ಲಿ ಬಂದು 1 ವರ್ಷ ತಿರುಗಾಟ ಮಾಡಿ. ಆಮೇಲೆ ಬಪ್ಪನಾಡು ಮೇಳ ಅಂತ ಪ್ರಾರಂಭ ಆಯ್ತು. ಬಪ್ಪನಾಡು ಮೇಳದಲ್ಲಿ ಶೇಖರ್ ಶೆಟ್ಟಿ ಬೆಳ್ಮನ್ ಒಳ್ಳೆ ಸೆಟ್ ಮಾಡಿದ್ರು. ಹೌದು. ಅಲ್ಲಿ ಡಿಮಾಂಡ್ ನಲ್ಲಿ ಕರೆದು ನನಗೆ ಮತ್ತೆ ಇದರ ಬಗ್ಗೆ ತುಂಬಾ ಆಲೋಚನೆ ಇಲ್ಲ, ಯಾರು ಸಂಬಳ ಜಾಸ್ತಿ ಕೊಡ್ತಾನೆ ಅಲ್ಲ. ಧರ್ಮಸ್ಥಳ ಮೇಳ ಬಿಟ್ಟ ಸುರಿನ ವರ್ಷ ನನಗೆ ನಿಜವಾಗಿ ರಂಗಸ್ಥಳದಲ್ಲಿ ತುಂಬಾ ಇದಾಗ್ತಿತ್ತು.
ಅಂದ್ರೆ ಅಲ್ಲಿ ಡೈಲಿ ಅದೇ ನೆನಪಾಗುದು, ನೆನಪು. ಯಾವ ಪ್ರಸಂಗ ಆದ್ರೂ ಅದೇ ನೆನಪಾಗುದು, ಧರ್ಮಸ್ಥಳ ಮೇಳದ ಪ್ರಸಂಗ. ಹೌದು. ಮತ್ತೆ ಇದು ತುಳು ಪ್ರಸಂಗ. ತುಳು ಪ್ರಸಂಗಗಳಾಗುವಾಗ ಧರ್ಮಸ್ಥಳ ಮೇಳದ ಪೌರಾಣಿಕ ಪ್ರಸಂಗಗಳಿಗೆ ಬಾಧಿಸಿದ ರೀತಿ ಇದಕ್ಕೆ ಹೊಂದಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಲೈಟ್ ಬೇಕು, ಹೌದು. ಅಂತ ಪೂರ ಬದಲಿಸಬೇಕು ಅಂತ ಅಲ್ಲ. ಈ ಟೊಪ್ಪಿ ಇಟ್ಟುಕೊಂಡು ಬರೋನಿಗೆ ನಾವು ಮಹಿಷಾಸುರನಿಗೆ ಆಗ್ತದೆ, ಸ್ವಲ್ಪ ಕ್ಲಾಸಿಕಲ್ ಬೇಕು. ಆಮೇಲೆ ಅದರಲ್ಲಿ ಒಂದೊಂದು ಕೆಲವು ಹಾಡುಗಳೆಲ್ಲ ಬರ್ತದೆ, ಆ ರೀತಿ ಇದ್ದು ತುಳು ಪ್ರಸಂಗ. ಹೌದು. ಅದಕ್ಕೆ ಬೇಕಾದಕ್ಕೆ ಧೈರ್ಯ ಆಗ್ಲೇಬೇಕು. ಅದು ನಮ್ಮ ಹಿಮ್ಮೇಳದವರ ಕೈ ಮೀರಿದ ವಿಷಯ. ಅದು ಅಷ್ಟು ಮಾಡದಿದ್ರೆ ಅಲ್ಲಿ ಆ ಭಾಗವು ಸಕ್ಸಸ್ ಆಗುದಿಲ್ಲ, ಯಜಮಾನಿಗೂ ದುಡ್ಡು ಆಗುದಿಲ್ಲ. ಆ ರೀತಿಗೆ ಬೇಕಾಗಿ ನಾವು ಮಾಡಲೇಬೇಕು. ಬಪ್ಪರಣ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ? ಬಪ್ಪರಣ ಮೇಳದಲ್ಲಿ 2 ವರ್ಷ. 2 ವರ್ಷ. ಆಮೇಲೆ ಕುಂಬಳೆ ಮೇಳ. ಕುಂಬಳೆ ಮೇಳದಲ್ಲಿ ಕುಂಬಳೆ ದಾಸರ, ಪುತ್ತೂರು ದಾಸರ, ಅದರಲ್ಲಿ ಒಂದು 5-6 ವರ್ಷ ಇದ್ದೆ. 5-6 ವರ್ಷ ಇದ್ದೆ. ಹೇಗೆ ಅಲ್ಲಿ ಒಂದು ಸುದೀರ್ಘ 5-6 ವರ್ಷ ತಿರುಗಾಟ ಮಾಡಿದ್ರೆ ಹೇಗೆ? ಇಲ್ಲಿ ಎಲ್ಲ 1-2 ವರ್ಷ ತಿರುಗಾಟ ಮಾಡಿ ಒಳ್ಳೆ ಮ್ಯಾನೇಜ್ಮೆಂಟ್ ಅವರು, ಒಳ್ಳೆ ಚೆನ್ನ, ಒಳ್ಳೆ ಸೆಟ್ ಕೂಡ ಇತ್ತು, ಕಲಾವಿದರ ಸೆಟ್ಗಳು ಇತ್ತು. ಯಾರು ಕಲಾವಿದರು? ಇವರು ಶಾಕ್ಬಾಡಿ ಶಂಕರನಾಳ ಕಾರಕರು, ಭಾಗವತರು, ಲೀಲಾವತಿ ಬೈಪಾಡ್ತಾರೆ, ಎಂದ ಮೊದಲಿಗೆ ಹರಿಯಾಣ ಬೈಪಾಡ್ತಾರೆ, ನಾನು ಕುರುಪಿದ್ರು, ಒಳ್ಳೆ ಸೆಟ್ ಇತ್ತು, ಕಲಾವಿದರು ಹಾಗೆ. ಆದರೆ ಅದು ಏನಾಯ್ತು ಅಂದರೆ ಮುಂದೆ ಹೋಗಿ ಹೋಗಿ ಒಳ್ಳೆ ದುಡ್ಡು ಆಗಿದೆ ಅವ್ರಿಗೆ, ಏನು ತೊಂದರೆ ಇಲ್ಲ. ಆ ಚಂದನ ಗಲಾಟೆ ಇತ್ತು ನೋಡಿ, ಆ ಸಮಯದಲ್ಲಿ ಲಾಸ್ ಅಂದರೆ ಲಾಸ್, ಹೋದಲ್ಲೆಲ್ಲ ಲಾಸೇ. ಒಂದು 3 ತಿಂಗಳಲ್ಲಿ ಫುಲ್ ಲಾಸ್ ಆಗಿ ಕಡೆಗೆ ಅದು ಮೇಳ ನಡೆಸಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ. ಮತ್ತೆ ನಾನು ನಿಲ್ಲಿಸ್ತೇನೆ. ಆದ್ರೂ 5-6 ವರ್ಷ ತಿರುಗಾಟವನ್ನು ಮಾಡಿದ್ರಿ ಕುಂಬಳೆ ಮೇಳದಲ್ಲಿ ಅಂತ ಹೇಳಿ ಒಳ್ಳೆ ಅನುಭವ. ಆ ಕುಂಬಳೆ ಮೇಳದಿಂದ ತದನಂತರ ಮೇಳ ನಿಂತಿತ್ತು, ಅದು ಅರ್ಧದಲ್ಲೇ ನಿಂತಿಲ್ಲ. ಅದು ಹೆಚ್ಚಿನ ಅಂಶ ಡಿಸೆಂಬರ್ ಜನವರಿಯಲ್ಲೇ ನಿಂತಿಲ್ಲ, ಹೆಚ್ಚಿನ ಅಂಶ ಮೇಳ ನಿಂತಿತ್ತು. ಇಷ್ಟೊತ್ತು ಕರ್ನಾಟಕ ಮೇಳದಲ್ಲಿ ನಮ್ಮ ದಿನೇಶ ಮಂಡ್ಯ ನನ್ನ ಚಿಕ್ಕಪ್ಪನ ಮಗ, ಹೌದು, ಒಂದೇ ಪ್ರಾಯದವರು, ನನಗೆ ಸ್ವಲ್ಪ ಸಣ್ಣ. ಅವ್ರು ಕರ್ನಾಟಕ ಮೇಳದಲ್ಲಿ ಭಾಗವತರಾಗಿತ್ತು. ಆವಾಗ ಅಲ್ಲಿ ಗೋರೆ ಅವರ ಅವಶ್ಯ ಇರಲಿಲ್ಲ, ಬೇರೆ ಯಾರಾಗಲಿ ಇತ್ತು. ದೇವಸ್ಥಾನ ಚೆಂದಾಗಿತ್ತು. ಇವರು ಮೇಳಕ್ಕೆ ಬಾ ಮಾರ, ಯಾರು ನನಗಾಗ ಮೊದಲಗಾರಗಳಿಲ್ಲ, ಮೇಳಕ್ಕೆ ಬಾ. ಹಾಗೆ ವಿಠಲ್ ಶೆಟ್ಟಿ ಹತ್ರ ಮಾತಾಡಿ ಆ ಉಳಿದ ದಿವಸಗಳನ್ನು ಒಂದು 3-4 ತಿಂಗಳು ಕರ್ನಾಟಕ ತದನಂತರ ಕರ್ನಾಟಕ ಮೇಳದಲ್ಲಿ ಅದು ಮತ್ತಿನ ವರ್ಷಕ್ಕೆ ಗೋರೆ ಅವರು ಬಂದರು, ಮೇಳಕ್ಕೆ ಬಂದರು. ಅಂದರೆ ಅದೆಲ್ಲ ನಿಜ, ಕೆಲವೆಲ್ಲ ಮೇಳದ ವಿಷಯ ಅಂತ ಹೇಳ್ಬಾರ್ದು. ಯಾಕಂದ್ರೆ ನಾನು ಡಿಮ್ಯಾಂಡಲ್ಲಿ ಹೋದವ. ಆವಾಗ ನಾನು ಕೇಳಿದ ಸಂಬಳ ಕೊಟ್ಟಿದ್ದಾರೆ. 2ನೇ ವರ್ಷಕ್ಕೆ ಗೋರೆ ಅವರು ಬರ್ತಾರೆ ಅಂತ ಆಗುವಾಗ 2-3 ಜನಕ್ಕೆ ಎಷ್ಟು ಸಂಬಳಕ್ಕೆ ಕಷ್ಟ ಆದಿದ್ದು ಅಂತ ಹೇಳೋ ಸುದ್ದಿ ಬಂತು. ಬೇಡ ಅಂತ ಬಿಟ್ಟೆ. ನನಗೆ ಆಗ ಮನೋಹರ್ ಕುಮಾರದು ಒಳ್ಳೆ ಒತ್ತಾಯ ಇತ್ತು, ಕದ್ರಿ ಮೇಳಕ್ಕೆ, ಕರ್ನಾಟಕದಿಂದ ಕದ್ರಿ ಮೇಳಕ್ಕೆ. ಎಷ್ಟು ವರ್ಷ ಕದ್ರಿ ಮೇಳದಲ್ಲಿ? 7-8 ವರ್ಷ. 7-8 ವರ್ಷ ಆಗುದು. ಆಗಿನ ಕಾಲದಲ್ಲಿ ಒಂದು ದೊಡ್ಡ ಗಜಮೇಳ ಅಂತೇಳಿ, ಕದ್ರಿ ಮೇಳ ಅಂತ ಹೇಳಿದ್ರೆ, ಈ ಹಿಂದೆ ಮನೋಹರ್ ಕುಮಾರ್ ಅವರ ಸಂದರ್ಶನ ಮಾಡುವಾಗ ಕೂಡ ಹೇಳಿದ್ದಾರೆ ಅವರು ಕದ್ರಿ ಮೇಳದ ವಿಚಾರ. ಈ ಕದ್ರಿ ಮೇಳದ ಒಡನಾಟ ಏನು ಅಂತ ಹೇಳಿ? ಮನೋಹರ್ ಕುಮಾರ್ ಮ್ಯಾನೇಜರ್, ಆಮೇಲೆ ಅಲ್ಲಿ ಭಾಗವತರು ನಿರ್ವಹಣೆ ಶಾಂಭಟ್ರು ಅಂತ ಇದ್ರು, ನಮ್ಮ ಮತ್ತೆ ಮೇನ್ ಭಾಗವತರಾಗಿ ಲೀಲಾವತಿ ಬೈಪಾಡ್ತಾರೆ ಇದ್ರು ಅಂತ ಒಂದು ಸಲ ನನಗೆ ನೆನಪು ಸರಿ ಇದಿಲ್ಲ. ಆಮೇಲೆ ಕಾಡ ರಾಮಚಂದ್ರ ರೈಗಳು, ಹೌದು, ಅವರ ಸಂದರ್ಶನದಲ್ಲಿ ಕೂಡ ಕದ್ರಿ ಮೇಳದ ವಿಚಾರಗಳು ಬಂದಿತ್ತು. ಅದು ಕದ್ರಿ ಮೇಳದ ಯಾವ ಪ್ರಸಂಗ ಸಕ್ಸಸ್ ಆಗ್ತಿದ್ದದ್ದು ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ಕಲಾವಿದರು ಯಜಮಾನ ಹೇಳಿದ ಹಾಗೆ ಕೇಳುವಂತಹದ್ದು, ಟೀಮ್ ವರ್ಕ್ ಇತ್ತ. ಟೀಮ್ ವರ್ಕ್ ಅದೇ ಬೇಕಾದ್ದು. ಈಗಿನ ಪೌರಾಣಿಕ ಪ್ರಸಂಗದಲ್ಲಿಯೂ ಟೀಮ್ ವರ್ಕ್ ಬೇಕು ನನ್ನ ಲೆಕ್ಕದಲ್ಲಿ, ಆದ್ರೆ ನಮ್ಮಲ್ಲಿ ತಿಂಕಿನಲ್ಲಿ ಇಲ್ಲ. ನೋಡಿ, ನೀವು ಬಡಗಿತ್ತಿತ್ತು ಒಂದು ಪ್ರಸಂಗ ತಗೊಳ್ಳಿ, ಯಾವ್ದಾದ್ರೆ ಇಂಥವ್ರು ಗದಾ ಇದ್ದಂಥ ಪ್ರಸಂಗ ಆಗ್ಬೇಕು ಅಂತ, ಇಂಥವರ ಭೀಮ್ ಆಗ್ಬೇಕು, ಇಂಥವರ ಭಾಗವತರಾಗಬೇಕು, ಇಂಥವರ ಚೆಂಡೆಯವರಾಗಬೇಕು ಅಂತ ಅವರು ಹೇಳ್ತಾರೆ. ಅವರದೊಂದು ಸೆಟ್ಟಿಂಗ್. ಆ ಸೆಟ್ಟಿಂಗ್ಗಳು ಇಂಚು ಅದೇ ರೀತಿಯಲ್ಲಿ ಒಂದು ಹೆಜ್ಜೆಗಿದ್ದೆಗೂ ಆ ಸೆಟ್ಟಿಂಗ್ಗಳು ಆಗಿರ್ತವೆ. ಆದ ಕಾರಣ ಆ ಪ್ರಸಂಗ ಸಕ್ಸಸ್. ನಮ್ಮಲ್ಲಿ ಹಾಗೆ ನಮ್ಮಲ್ಲಿ ಒಂದು ಆಟ ಆಗ್ತದೆ ಅಂತಿದ್ರೆ, ಯಾವ್ದಾದ್ರು ಒಂದು ಪ್ರಸಂಗ ಇದ್ರೆ ಆ ಮೇಳದ ಒಬ್ಬ ಶ್ರೀವೇಶ್ವರಿ, ಈ ಮೇಳದ ಒಬ್ಬ ಪುಂಡವೇಶ್ವರಿ, ಇನ್ನೊಬ್ಬ ಮೇಳದ, ಅವರಿಗೆ ಮೇಳ ತಿರುಗಾಟದ ಒಬ್ಬರಿಗೆ ಟಚ್ಚೇ ಇರುವುದಿಲ್ಲ. ಇಡೀ ಪ್ರಸಂಗ ಅಶುಭಾಷಣದ ಹಾಗೆ ಹಾಗೆ ನೋಡುವವನಿಗೆ ಆಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಏನೋ ಇದಾಗ್ತದೆ ಅಂತ ಹೇಳೋದು. ಕಾಂಬಿನೇಷನ್